ರಾಕ್ಷಸನ ಕತೆ. ನಾನು ದೇವರಾಗ್ತೀನಿ. ನಾನು ದೇವರಾಗೆ ಆಗ್ತೀನಿ. ರಘು ಅವರು ಹಲವಾರು ಚಿತ್ರಗಳಲ್ಲಿ ಸಹ ನಿರ್ದೇಶನ ಮಾಡಿದಂತಹ ದೊಡ್ಡ ಅನುಭವ ಇದೆ. ಅವರ ಮೊದಲನೇ ಶಾರ್ಟ್ ಮೂವಿ ಬೆಲ್ ಅನ್ನೋ ಮೂವಿನಲ್ಲಿ ನಾನು ಕೂಡ ಅಭಿನಯ ಮಾಡಿದೆ. ಅದಕ್ಕೆ ಅವಾರ್ಡ್ ಕೂಡ ಬಂತು. ಆ ಒಂದು ಶಾರ್ಟ್ ಮೂವಿನ ನೋಡಿ ಒಂದು ದೊಡ್ಡ ಸಿನಿಮಾದ ಅವಕಾಶವನ್ನು ಕೊಟ್ಟಂಥ ನಮ್ಮ ನಿರ್ಮಾಪಕರ ದೊಡ್ಡ ಮನಸ್ಸಿಗೆ ನನ್ನ ದೊಡ್ಡದೊಂದು ನಮಸ್ಕಾರ. ಚಿತ್ರದ ಬಗ್ಗೆ ಎಲ್ಲ ನಮ್ಮ ನಾಯಕ ನಟರು, ನಾಯಕಿಯವರು ಮತ್ತು ನಮ್ಮ ನಿರ್ಮಾಪಕರು, ನಿರ್ದೇಶಕರು ಮಾತಾಡ್ತಾರೆ. ನಾನೊಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ. ರಘುವರು ಹೇಳಿದಾಗ ಅಮ್ಮ ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿ ಅಂದರು. ಪಾತ್ರ ಸಣ್ಣದಾದರೂ ದೊಡ್ಡದಾದರೂ ಅದಕ್ಕೆ ನ್ಯಾಯ ಸಲ್ಲಿಸಬೇಕಾದ್ದು ನಮ್ಮ ಕರ್ತವ್ಯ ಅಂತ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಆದರೆ ತುಂಬ ಚೆನ್ನಾಗಿರುವಂತಹ ಪಾತ್ರ. ಅದನ್ನು ಕೊಟ್ಟಿದ್ದಕ್ಕೆ ರಘು ಅವರಿಗೆ, ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಇನ್ನು ನಮ್ಮ ಧನ್ವೀರ್ ಸರ್ ಬಗ್ಗೆ ಮಾತಾಡೋಷ್ಟೇ ಇಲ್ಲ. ನಿಜವಾಗ್ಲೂ ಅವರು ಸೆಟ್ಟಲ್ಲಿ ನಾನು ಫಸ್ಟ್ ದಿನ ನೋಡಿದಾಗ ಏನು ಹುಡುಗ ಮಾತಾಡಲ್ವಲ್ಲ ಅಂತಂದೆ. ನಾನು ಇಲ್ಲಿ ಮಾತಾಡಲ್ಲ, ಸ್ಕ್ರೀನ್ ಮೇಲೆ ಮಾತಾಡಿ ತೋರಿಸ್ತೀನಿ ಅಂತ ಸಿಕ್ಕಾಬಟ್ಟೆ ಸಕ್ಕದಾಗಿ ಮಾತಾಡಿರ್ತಾರೆ. ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಿರುತ್ತೆ. ಅಭಿನಯನೂ ಮಾಡಿದ್ದಾರೆ. ಅತ್ಯದ್ಭುತವಾದಂತಹ ನಟರು ಅವರು. ಸಿನಿಮಾದ ಇನ್ನು ಮುಂದಿನ ವಿಷಯಗಳ ಬಗ್ಗೆ ಅವರೆಲ್ಲ ಮಾತಾಡ್ತಾರೆ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಹಯಗ್ರೀವನ ಮೇಲೆ ಇರಲಿ ಅಂತ ನಾನು ತಮ್ಮೆಲ್ಲರನ್ನ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ. ಮೊನ್ನೆಯಿಂದ ನೀವೆಲ್ಲರನ್ನ ಮೀಟ್ ಮಾಡಿ ಆಲ್ರೆಡಿ ಮತ್ತೊಂದು ಸಿನಿಮಾ ರಿಲೀಸಿಗೆ ಬಂದಿದೆ. ತುಂಬ ತುಂಬ ಖುಷಿ ಇದೆ. ಯಾವತ್ತಿಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್. ಮೊನ್ನೆ ನಮ್ಮ ಟ್ರೈಲರ್ ರಿಲೀಸ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಿಮ್ಮ ಕಡೆಯಿಂದ ಆದಷ್ಟು ಎಷ್ಟು ಶೇರ್ ಮಾಡಿದ್ದೀರಾ, ಥ್ಯಾಂಕ್ ಯು ಪ್ರಮೋಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಹಯಗ್ರೀವ ನಮ್ಮ ಎಲ್ಲರ ಕನಸು. ಅಫ್ಕೋರ್ಸ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ಇಂದ. ಅವರ ಸಿನಿಮಾ ಮೇಲಿರೋ ಪ್ಯಾಷನ್ ಇಂದ, ಅವ್ರಿಗೆ ಸಿನಿಮಾ ಮೇಲಿರೋ ಪ್ರೀತಿಯಿಂದ. ಸೊ ಅವ್ರ ಕಡೆಯಿಂದನೇ ನನಗೂ ಅಫ್ಕೋರ್ಸ್ ಅಪರ್ಚುನಿಟಿ ಸಿಕ್ಕಿದ್ದು. ಥ್ಯಾಂಕ್ ಯು ಸರ್. KBC ಬ್ಯಾನರ್ ಇಂದ ಐಶ್ವರ್ಯಾಗಿ ಅಭಿನಯಿಸಿದ್ದು ನಮಗೆ ತುಂಬಾ ತುಂಬಾ ಖುಷಿ ಇದೆ. ಅಂಡ್ ರಘು ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ. ಅವರಲ್ಲೊಂದು ಏನ್ ಹೇಳ್ತಾರೆ, ಒಂದು ಮ್ಯಾಡ್ನೆಸ್ ಇದೆ. ಒಂದು ಸಿನಿಮಾ ಸಕ್ಕತ್ತಾಗಿ ಮಾಡ್ಬೇಕು ಅನ್ನೋ ಒಂದು ಹುಚ್ಚಿದೆ. ವಿಶ್ ಯು ದ ಬೆಸ್ಟ್ ರಘು ಅವರೇ. ಈ ಸಿನಿಮಾಯಿಂದ ಇನ್ನ ದೊಡ್ಡ ದೊಡ್ಡ ಮಟ್ಟಕ್ಕೆ ನೀವು ಹೋಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ತುಂಬಾ ಎಫರ್ಟ್ಸ್ ಹಾಕಿ ಸಿನಿಮಾ ಮಾಡಿದ್ದಾರೆ. ತುಂಬಾ ಖುಷಿ ಇತ್ತು ನಿಮ್ ಜೊತೆ ವರ್ಕ್ ಮಾಡಿದ್ದು ಕೂಡ. ಅಂಡ್ ಅಫ್ಕೋರ್ಸ್ ಧನ್ವೀರ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ನಮ್ಮ ಸಿನಿಮಾದಲ್ಲಿ ಸುಮಾರು ಜನ ಕಲಾವಿದರಿದ್ದಾರೆ. ತುಂಬಾ ಖುಷಿ ಆಗತ್ತೆ. ಐ ಥಿಂಕ್ ಬಿಗ್ ಬಾಸ್ ಆದ್ಮೇಲೆ ಅಶ್ವಿನಿ ಅವ್ರನ್ನ, ಗಿಲ್ಲಿ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನಾನು ಕೂಡ ಕಾಯ್ತಾ ಇದ್ದೀನಿ ಆ ಪೇರ್ನ ನೋಡೋದಿಕ್ಕೆ. ಅಂಡ್ ಸಾಧು ಕೋಕಿಲಾ ಸರ್ ಕಾಣಿಸ್ಕೋತಾರೆ. ತುಂಬಾ ಜನ ಕಲಾವಿದರಿದ್ದಾರೆ. ಅಂಡ್ ಅದ್ಭುತವಾಗಿ ಸಿನಿಮಾ ಬಂದಿದೆ. ಅಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಮೈ ಟೆಕ್ನಿಕಲ್ ಟೀಮ್, ಟೆಕ್ನಿಷಿಯನ್ಸ್ ಎಲ್ಲರಿಗೂ, ನಮ್ಮ ADs, ಡೈಲಾಗ್ ರೈಟರ್ಸ್, ಅಂಡ್ ಇಬ್ರು ಮಹೇಶ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ವೆರಿ ಮಚ್. ನೀವು ಎಲ್ಲರೂ ಇಲ್ಲದೆ ಅಫ್ಕೋರ್ಸ್ ಇದು ಯಾವುದು ಪಾಸಿಬಲ್ ಆಗಿರ್ತಾ ಇರಲಿಲ್ಲ. ಫೈನಲಿ ಹಯಗ್ರೀವ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾನ ಥಿಯೇಟರ್ಸಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಒಂದು ಡಿಫ್ರೆಂಟ್ ಪ್ಲಾಟ್ ಅಲ್ಲಿ ಸಿನಿಮಾ ನರೇಟ್ ಮಾಡಿದ್ದಾರೆ. ಅಂಡ್ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಸೊ ನಿಮ್ಗೆಲ್ಲರ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಒಂದು ಚಿಕ್ಕೂರಿಂದ ಒಂದು ಕನ್ಸು ಹೊತ್ಕೊಂಡು ಬಂದಾಗ ಬೆಂಗಳೂರು ನಾನು ಸಿನಿಮಾ ಮಾಡ್ಬೋದಾ ಅಥವಾ ನಾನು ಒಂದು ಡೈರೆಕ್ಟರ್ ಆಗ್ಬೋದಾ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ, ಶಾರ್ಟ್ ಫಿಲ್ಮ್ ಮಾಡಿದ್ರೆ ಬೇರೆ ಪ್ರೊಡ್ಯೂಸರ್ ಸಿಗ್ತಾರ, ಅಪ್ರೋಚ್ ಮಾಡೋಕ್ಕಾಗತ್ತಾ ಅಂತ. ಆ ಶಾರ್ಟ್ ಫಿಲ್ಮ್ ನಾನು ನೋಡಿ ಇವತ್ತು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಯಾಕೆಂದ್ರೆ ಒಂದು ಹೊಸ ಟ್ಯಾಲೆಂಟ್ನ ಸಪೋರ್ಟ್ ಮಾಡಿದಾಗಲೇ ಹೊಸ ಸಿನಿಮಾಗಳಾಗಲಿ, ಹೊಸ ಏನಾದರೂ ಒಂದು ಬರೋಕ್ಕೆ ಚಾನ್ಸ್ ಇರುತ್ತೆ. ಸೊ ನಾನು ಸಬ್ಬಲ್ಲಿ ಮಂಜುನಾಥ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಒಂದು ಚಿಕ್ಕೂರಿಂದ ಬಂದರೆ ಹುಡುಗನ ಕರೆದು ಒಂದು ಆಪರ್ಚುನಿಟಿ ಕೊಟ್ಟು ಅಂತ ದೊಡ್ಡ ಬ್ಯಾನರ್ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಅದಕ್ಕೆ. ಧನ್ವೀರ್ ಸರ್ಗೆ ಹೇಳ್ಬೇಕು ಅಂದ್ರೆ ಆಲ್ರೆಡಿ 4 ಸಿನಿಮಾ ಆಗಿತ್ತು, ಒಬ್ಬ ಸ್ಟಾರ್ ಆಗಿದ್ರು ಆಲ್ರೆಡಿ. ಒಬ್ಬ ಹೊಸ ಹುಡುಗನ ನಂಬಿ, ಒಂದು ಕಥೆನ ನಂಬಿ ಅವರು ನನಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಯಾವತ್ತು ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಸಂಜನಾ ಮೇಡಮ್ಗೆ ಕತೆ ಹೇಳ್ತೀನಿ ಫುಲ್ ಎಕ್ಸೈಟ್ ಆಗಿ. ಆ ಕತೆ ಕೇಳ್ಬೇಕಾದ್ರೆ ತುಂಬಾ ಖುಷಿ ಆಗಿದ್ರು. ಅವ್ರ ಸಪೋರ್ಟು, ಅವರೆಲ್ಲ ಡೆಡಿಕೇಶನ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೆಕ್ನಿಕಲ್ ಟೀಮ್, ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟರು, ಡೈಲಾಗ್ ರೈಟ್ರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರೇಣು, ಚೇತು, ನವೀನ್, ರವಿ, ಪ್ರತಿಯೊಬ್ಬರು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಆರ್ಟಿಸ್ಟ್ ಮಹೇಶ್ ಸರ್, ಮದಗದ ಮಹೇಶ್ ಸರ್, ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಹೇಶ್ ಸರ್, ಎಲ್ರಿಗೂ ನನ್ನ ಸಿನಿಮಾಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಇದೊಂದು ಮೈಥಾಲಜಿ ಮಿಕ್ಸ್ಡ್ ಕ್ರೈಮ್ ಅಂದ್ರೆ ಫ್ಯೂಚರ್ ಮೆಡಿಕಲ್ ಏನಾಗ್ಬೋದು ಅನ್ನೋದೊಂದು ಕಂಟೆಂಟ್ ಮಾಡಿ. ಸೊ ಈ ತರ ಕತೆ ಬೇಕು ಅಂತ ನಾನೇ ಕೇಳಿದಾಗ ಅವ್ನು ಬೆಲ್ ಅಂತ ಒಂದು ಮೂವಿ ಮಾಡಿದ, ಶಾರ್ಟ್ ಮೂವಿ. ಆ ಮೂವಿ ನೋಡಿ ನಾನೇ ಕರೆದೆ ವಿಧಾನಸೌಧಕ್ಕೆ.
ಒಂದು ಮೂವಿ ಮಾಡಿಕೊಡು ಕನ್ನಡದಲ್ಲಿ ಈ ಥರ ಅಂತ ಕೇಳಿದಾಗ ಈ ಕತೆ ಅಲ್ಲಿಂದ ಪ್ರಾರಂಭ ಆಯಿತು. ಐ ಥಿಂಕ್ ನಾನು ಹಾಕಿರ್ತಕ್ಕಂಥ ಹಣಕ್ಕೆ ಮೋಸ ಇಲ್ಲ ಅಂತ ನಾನು ಅನ್ಕೊತೀನಿ. ಈ ಚಿತ್ರ ನೋಡಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ನಿಮ್ಮ ಹಣಕ್ಕೆ ಮೋಸ ಇಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇದಕ್ಕಿಂತ ನಾನು ಜಾಸ್ತಿ ಹೇಳಕ್ಕಾಗಲ್ಲ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ನಿರ್ಮಾಪಕರಾಗಿ ಹೊಸ ನಿರ್ಮಾಪಕರು ಬಂದಾಗ ಯಾಕೆ ಓಡೋಗ್ತಾರೆ ಅಂತಾದಾಗ ಇತ್ತೀಚೆಗೆ ಸ್ವಲ್ಪ ಅನುಭವ ಆಗ್ತಾರೆ. ಏನ್ ಮನೋಪೋಲ್ ಮಾಡ್ಕೊಂಡಿದ್ದಾರೆ ಚಿತ್ರರಂಗನ, ಯಾಕೆ ಹಿಂಗ ಆಗ್ತಾ ಇದೆ, ಕೋಟಿ ಗಟ್ಟಲೆ ಬಿಸ್ನೆಸ್ ಮಾಡಿ ಲಕ್ಷ ಗಟ್ಟಲೆ ಕೈ ಇಡಬೇಕಾದ್ರೆ ಪರಿಸ್ಥಿತಿ ಒಬ್ಬ ನಿರ್ಮಾಪಕರು ಏನ್ ಅನ್ಸುತ್ತೆ ಅಂದಾಗ ಸ್ವತಃ ನಾನು ಅನುಭವಿಸ್ದಾಗ ಗೊತ್ತಾಗ್ತಾ ಇದೆ ಯಾಕೆ ಇಂಡಸ್ಟ್ರಿ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಒಂದು ಇತ್ತೀಚಿನ ನಡ್ತಕ್ಕಂಥ ಕೆಲವು ಘಟನೆಗಳಲ್ಲಿ ಒಂದು ಆಡಿಯೋ ಬಗ್ಗೆ ಇರ್ಬೋದು, ಒಂದು ಡಿಸ್ಟ್ರಿಬ್ಯೂಟರ್ ಬಗ್ಗೆ ಇರ್ಬೋದು, ಹೇಗೆ ಅವರೇ ಒಂದು ರಿಂಗ್ ಹಾಕೊಂಡು ಒಂದು ಸಂಘ ಮಾಡ್ಕೊಂಡು ನಿರ್ಮಾಪಕರು ಯಾಕೆ ಈ ತರ ಮಾಡ್ತಾವ್ರೆ ಅನ್ನೋದಕ್ಕೆ ಇತ್ತೀಚೆಗೆ ನಾವು ಅನುಭವಿಸ್ತಾ ಇದೀವಿ. ಯಾಕೆ ಚಿತ್ರರಂಗ ಬ್ಯಾಕ್ ಹೊಡಿತಾ ಇದೆ, ಏನಕ್ಕೆ ಬ್ಯಾಕ್ ಹೊಡಿತಾ ಇದೆ, ಯಾಕೆ ಚಿತ್ರರಂಗದಲ್ಲಿ ನಿರ್ಮಾಪಕರು ಮುಂದೆ ಬರ್ತಾ ಇಲ್ಲ. ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿಗಳು ಒಂದು ಯಾವುದೇ ಒಂದು ಬಿಸ್ನೆಸ್ ಮಾಡಿದಾಗ ಒಂದು 4 ಕಾಸು ಹಾಕಿದಾಗ 5 ಕಾಸು ಸಿಕ್ಕಿದಾಗ ಇನ್ನು 5 ಮೂವಿ ಮಾಡ್ತಾರೆ. ಅವ್ನು 4 ಕಾಸಾಗಿ 1 ಕಾಸು ಕೈಕೊಂಡಾಗ 4 ಕಾಸು ಕಳ್ಕೊಂಡಾಗ ಯಾಕೆ ಹಿಂದೆ ಹೋಗ್ತಾವ್ರೆ, ನಿರ್ಮಾಪಕರು ಯಾಕೆ ಮರಳಿ ಮಾರ್ಕಂತಾವ್ರೆ, ಹಿಂದೆ ನಿರ್ಮಾಪಕರು ಎಲ್ಲ ಆಸ್ತಿ ಮಾರ್ಕಂತಾರ ಅಂತಂದಾಗ ಕೆಲವು ಘಟನೆಗಳು ಬಂದಾಗ ತುಂಬಾ ಬರೀ ರಾಜಕೀಯದಲ್ಲಿ ಕೂಡ ನಾವು ಡೆಲ್ಲಿ ವರ್ನ ಆಡೋದಾಗಿದೆ. ಈ ಚಿತ್ರರಂಗದಲ್ಲೂ ನಾರ್ತ್ ಕರ್ನಾಟಕ ಬಂದು ನಾರ್ತ್ ಇಂಡಿಯಾ ಬಂದು ನಮ್ಮ ನಾಡ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಒಂದು ಮನೋಪಲ್. ಇವತ್ತು ನೀವು ನೋಡ್ತಿದ್ರಿ ಹಿಂದೆ ರಾಜ್ಕುಮಾರ್ ಶಂಕರ್ನಗರ್ ಇದ್ದಾಗ ಥಿಯೇಟರ್ಕಲ್ಲಿ ಬಿಸ್ನೆಸ್ ನಂಬ್ಕೊತಾ ಇದ್ವಿ. ಇವತ್ತು ಥಿಯೇಟರ್ಕಲ್ಲಿ ಎಷ್ಟೋ ಥಿಯೇಟರ್ಸ್ ಓನರ್ಸ್ ಅವ್ರು ಮುಗಿಸ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಹೋಗಿ ಹೋಗ್ತಾ ಇರೋದಾದ್ರೆ ಥಿಯೇಟರ್ಸ್ ಇನ್ನೂ ಕಡಿಮೆ ಆಗ್ತವೆ. ಯಾಕೆಂದ್ರೆ ಬಿಸ್ನೆಸ್ ಇಲ್ಲ. ಇದೇನಾಗಿದೆ, ಇಡೀ ಚಿತ್ರರಂಗವನ್ನ ಮನೋಪಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಕೆಲವು ಏನ್ ನಡೆದ ಘಟನೆಗಳಲ್ಲಿ ನಾನು ಹೇಳ್ತಾ ಇರೋದು ಏನಂತಂದ್ರೆ ಚಿತ್ರರಂಗ ಮೇಲಕ್ಕೆ ಬರ್ಬೇಕಾದ್ರೆ ಫಸ್ಟ್ ನಮ್ಮ ಥಿಯೇಟರ್ ಓನರ್ಸ್ ಬದುಕಬೇಕು. ಇವತ್ತು ಅವ್ರು ಬದುಕೋ ಪರಿಸ್ಥಿತಿ ಇಲ್ಲ. ಯಾಕೆಂತಂದ್ರೆ ಕೆಲವು ವಿದ್ಯಮಾನಗಳಿಂದ ಇಲ್ಲ. ಸೊ ಅದರಿಂದ ಎಲ್ಲಾ ಪ್ರೇಕ್ಷಕರಿಗೂ ನನ್ನ ಕರ್ನಾಟಕ ಜನತೆಗೆ ಒಂದು ಮಾತು ಹೇಳ್ತೀನಿ. ನಾನೊಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಉದ್ಯಮಿ, ಈ ಚಿತ್ರರಂಗದಲ್ಲಿ ಕೂಡ ಒಬ್ಬ ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿ ಚಿತ್ರರಂಗ ಬಂದಿದ್ದೀನಿ. ನಮ್ಮಂತವ್ರನ್ನ ಬೆಳೆಸಿದ್ರೆ ಕಂಡು 10 ಮೂವಿ ಮಾಡಬಲ್ವಿ. ನಮ್ಮಂತ ನೀವು ಅದು ಓಡಿಸಿದ್ರೆ ಖಂಡಿತವಾಗ್ಲೂ ಇಡೀ ಚಿತ್ರರಂಗೆ ಅನ್ಯಾಯ ಆಗುತ್ತೆ ಅಂತ ಒಂದು ಮಾತು ಹೇಳ್ತೀನಿ. ಇದೇನಂತಂದ್ರೆ ಇದು ಫ್ಯಾನ್ಸ್ ವಾರ್ ಇರ್ಬೋದು. ಈ ಫ್ಯಾನ್ಸ್ ವಾರ್ ಇಂದ ಏನಾಗುತ್ತೆ, ಒಂದು ಫ್ಯಾನ್ಸ್ ನ ಒಂದು ಹೀರೋನ ಕಂಡಮ್ ಮಾಡ್ಲಿಕ್ಕೆ ಇನ್ನೊಬ್ಬ ಹೀರೋ ಒಂದು ಸಂಘನ ಕಟ್ಟಿ ಆ ಫ್ಯಾನ್ಸ್ ವಾರ್ ಕಡೆಯಿಂದ ನೆಗೆಟಿವ್ ಮಾಡದೆ ಜನ ಬ್ಯಾಕ್ ಹೊಡಿತಾರೆ. ಅದು ಯಾರೇ ಹೀರೋ ಆಗಿರ್ಲಿ, ಯಾರೇ ಫ್ಯಾನ್ಸ್ ಆಗಿರ್ಲಿ, ನಿಮ್ಮ ಒಬ್ಬ ನಿರ್ಮಾಪಕರಾಗಿ ಕೈ ಮುಗಿದು ಕೇಳ್ತಿದ್ದೀನಿ, ನೆಗೆಟಿವ್ ವೈಬ್ರೇಷನ್ ನೆಗೆಟಿವ್ ಯಾರು ಕೊಡಕ್ ಹೋಗ್ಬೇಡಿ. ಅದು ಯಾವುದೇ ಹೀರೋ ಆಗಿರ್ಬೋದು. ಚಿತ್ರರಂಗನ ಬೆಳೆಸ್ಬೇಕಾದ್ರೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹೊರತು ನೆಗೆಟಿವಿಟಿನ ಮಾಡಕ್ ಹೋಗ್ಬೇಡಿ. ನೆಗೆಟಿವಿಟಿ ಇತ್ತೀಚೆಗೆ ನಡೀತಕ್ಕಂಥ ಕೆಲವು ವಿದ್ಯಮಾನಗಳು ಸೌತ್ ಇಂಡಿಯಾದಲ್ಲಿ ಇವತ್ತು ತೆಲುಗು ಇರ್ಬೋದು, ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ಒಂದು ದೊಡ್ಡ ಮಟ್ಟಕ್ಕೆ ಒಂದು ಇದಾಗ್ತಾ ಇದೆ, ಏನು ಫ್ಯಾನ್ಸ್ ವಾರ್ ಆಗ್ತಾ ಇದೆ. ಇದು ನೆಕ್ಸ್ಟ್ ಬರ್ತಕ್ಕಂಥ ಅಧಿವೇಶನದಲ್ಲಿ ನಾನೇ ಒಂದು ಪ್ರೈವೇಟ್ ಬಿಲ್ ನ ಸ್ಟಾರ್ಟ್ ಮಾಡ್ತಾ ಇದ್ದೆ, ಪ್ರೈವೇಟ್ ಬಿಲ್ ನ ಪಾಸ್ ಮಾಡ್ತಾ ಇದ್ದೆ. ಯಾಕಂದ್ರೆ ಯಾರೋ ನೆಗೆಟಿವಿಟಿ ಹೊಡಲಿಕ್ಕೆ ಅವಕಾಶ ಕೊಡಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಪ್ರೈವೇಟ್ ಬಿಲ್ ನ ಪಾಸ್ ಮಾಡ್ಬೇಕನ್ನೋ ತೀರ್ಮಾನ ಆಗಿದ್ವಿ. ಸೊ ಇಡೀ ಚಿತ್ರರಂಗವನ್ನ ಧನ್ವೀರರು, ನನ್ನ ಸ್ನೇಹಿತರು, ನಮ್ಮಿಬ್ಬರು ಜರ್ನಿ ಸ್ಟಾರ್ಟ್ ಆಗಿದ್ದು ದರ್ಶನ್ ಅವರಿಂದ. ನಾನು ಚಕ್ರವರ್ತಿ ಮೂವಿ ಅದಕ್ಕೆ ನಿಂತಾಗ ಮೂವಿನ ಟೇಕಪ್ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ನಾನು ದಿನಕರ್ತೂರಿಗೆ ಒಂದು ಅವಕಾಶ ಕೊಟ್ಟು ಲೈಫ್ ಜೊತೆ ಸೆಲ್ಫಿ ಮಾಡಿದೆ. ಅದಾದ್ಮೇಲೆ ನಾನು ನಮ್ಮ ಧನ್ವೀರರಿಗೆ ಅವಕಾಶ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ಬಂದು ನಿಂತಿದೆ. ಮುಂದೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಗಣೇಶ್ ಜೊತೆ ದೊಡ್ಡ ಮೂವಿ ಮಾಡ್ತಾ ಇದ್ವಿ, ಅದು ಅಂತ ಮುಗ್ದಿದೆ. ಅದಾದ್ಮೇಲೆ ಸಂಜನವರು, ಅವ್ರ ಬಗ್ಗೆ ಹೇಳಂಗಿಲ್ಲ, ನಮ್ಮ ಸಲಗಾ ಸಂಜನವರು ಅಂತ ಹೆಸರಾಗಿದೆ. ಇದಾದ್ಮೇಲೆ ನಮ್ಮ ರಘುವರು ಊರ್ ಬಿಟ್ಟು ಬಂದು ಇಂಜಿನಿಯರ್ ಮಾಡಿ ಕೆಲಸ ಇಲ್ಲದೆ ರೂಮ್ ಹಾಕೊಂಡು ಕತೆ ಬರೀತಾರೆ. ನನಗೆ ಅನಿಸ್ತು, ಈ ತರ ಅವರು ಎಷ್ಟೋ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಕನ್ನಡ. ನನ್ನ ಮನೆಗೆ ನನ್ನ ಆಫೀಸ್ ಬಂದಾಗ ಫಸ್ಟ್ ನಾನು ಕೇಳೋದು, ನೀನು ಊಟ ಮಾಡು. ನಾನು ಫಸ್ಟ್ ಕೇಳೋದು, ನಿನ್ ಇನ್ಕಮ್ ಏನ್, ನಿನ್ ಮಂತ್ಲಿ ಇನ್ಕಮ್ ಏನ್, ನೀನೇನ್ ಮಾಡ್ತಿದ್ಯಾ, ಮೂವಿ ಫಸ್ಟ್ ಆಚೆ ಹೋಗು, ಯಾರನ್ನ ಕೆಲಸ ಮಾಡ್ಕೊಳ್ಳೋ, ಮೂವಿ ಮಾಡ್ಕೊಳ್ಳೋ. ಈಗ 1000 ಜನ ಈ ತರ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದಾರೆ. ಇವನೊಬ್ಬ ಗೆದ್ರೆ ಲಕ್ಷಾಂತರ ಜನ ಗೆದ್ದಂಗೆ, ಲಕ್ಷಾಂತರ 1000 ಜನಕ್ಕೆ ಆಚೆ ಒಂದು ಅವಕಾಶ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಮೂವಿನ ಕೊಟ್ಟಿದ್ದೀನಿ. ಇನ್ನು ನಾನು ದೊಡ್ಡ ಮಟ್ಟಿಗೆ ಹೇಳಂಗಿಲ್ಲ. ಸೊ ನಾನು ಮೂವಿ ನೋಡಿದ್ದೀನಿ, ನನ್ನ ಪ್ರೊಡ್ಯೂಸರ್ ಕಾಪಿ ನೋಡಿದ್ದೀನಿ. ಐ ಆಮ್ ಹ್ಯಾಪಿ. ನನ್ನ ಕಣ್ಣಲ್ಲಿ ನೀರು ಬಂತು. ಕನ್ನಡದಲ್ಲಿ ದ ಫಸ್ಟ್ ಮೂವಿ ಈ ತರ ಮಾಡ್ತೀನಿ ಅಂತ ಒಂದು ಹ್ಯಾಪಿ ಆಯ್ತು. ನೀವು ಚಿತ್ರರಂಗದಲ್ಲಿ ಒಂದಾದ್ರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಸರ್. ಚಿತ್ರರಂಗದಲ್ಲಿ ಒಂದಾದ್ರೆ ಮಾತ್ರ ಸರ್. ಯಾವುದೇ ತಮಿಳು ಮೂವಿ ಬರ್ಲಿ, ತೆಲುಗು ಮೂವಿ ಬರ್ಲಿ, ನಾವು ಅಟ್ಯಾಚ್, ಅದು ಎಂತಾದಾಗ್ಲಿ ಬಿಡಿ, ನಾವು ಎದ್ದೋಗ್ಬಿಡ್ತೀವಿ. ಅದು ನಮ್ಗೆ ಥಿಯೇಟರ್ಸ್ ಕೊಡ್ತಾ ಇಲ್ಲ. ಎಂತ ಒಳ್ಳೆ ಮೂವಿಗಳು ಥಿಯೇಟರ್ ಕೊಡ್ತಾ ಇಲ್ಲ.
ಇಲ್ಲಿ ಯಾಕೆ ಹೇಳಿ? ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸರ್, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನೀವು ಆಗ ಪ್ರೊಡ್ಯೂಸರ್, ನಾನು ದುಡ್ಡು ಹಾಕ್ತಾನೆ, 4 ಕಾಸು ನಾಳೆ ಬಂದ್ರೆ 4 ಮೂವಿ ಮಾಡ್ತೀನಿ, 4 ಕಾಸು ಹಾಳೋದ್ರೆ ಏನು ಮಾಡ್ತೀನಿ? ಇದು ಪ್ರೊಡ್ಯೂಸರ್ ಬಗ್ಗೆ ಸರ್. ತೆಂಗಿನಕಾಯಿ ಹೊಡೆ ತನಕ ಪ್ರೊಡ್ಯೂಸರ್ ಅಷ್ಟೇ, ತೆಂಗಿನಕಾಯಿ ಹೊಡೆದ ಪ್ರೊಡ್ಯೂಸರ್ ಇಲ್ಲ, ತಲೆ ಬಗ್ಗಿಸಲೇಬೇಕು. ನಾನು ಒಬ್ಬನವಲ್ಲ ಸರ್, ಎಲ್ರದ್ದು ಅಷ್ಟೇ. ಅದೇ ನಿಮ್ಗೆ ನಮ್ಮ ಒಬ್ಬನವ, ಎಲ್ಲರೂ ಅಷ್ಟೇ. ಚಿತ್ರರಂಗ ಬೆಳಿಬೇಕಂದ್ರೆ ಸರ್ ಒಗ್ಗಟ್ಟಾಗಿರ್ಬೇಕು ಸರ್, ಒಂದ್ ತಾಯಿ ಮಕ್ಕಳಂತ ಇರ್ಬೇಕು ಸರ್. ಚಿತ್ರರಂಗ ನಮ್ಮ ತಾಯಿ, ಎದ್ಯಾರು ಕುಡಿಲೇಬೇಕು, ಎಲ್ಲಾ ಮಕ್ಕಳು ಕುಡಿಲೇಬೇಕು. ಶಿವರಾತ್ರಿ ಅದನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ನಂಬರ್ ಫಿಕ್ಸ್ ಆಗುತ್ತೆ. ನಂಬರ್ ಫಿಕ್ಸ್ ಆದ್ಮೇಲೆ ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಂಗೆ ಯೂಗೋ ಹರ್ಟ್ ಆಗಿದೆ, ನಾನು ತಗೊಳಲ್ಲ. ಎಷ್ಟು? ಒಂದು ಯೂಗೋ ಹರ್ಟ್ ಆಗಿದೆ ನನಗೆ ಬೇಡ. ನಾನು ಆ ಮನೆ ಬಗ್ಗೆ ಹೋಗ್ಲೇ ಇಲ್ಲ, ಅವನೇ ಬಂದಿದ್ದು. ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಇನ್ನೊಂದು ಫಿಗರ್ ಹೇಳಿ. ಅದೇನಾಗುತ್ತೆ, ಅವದೊಂದು ರಿಂಗ್ ಔಟ್. ನಾನು ಇಷ್ಟು ಕೇಳ್ತೀನಿ, ಇಷ್ಟು ಕೇಳು, ಇಷ್ಟು ಕೇಳ್ತೀನಿ, ಇಷ್ಟು ಕೇಳು, ಅಲ್ಲೇ ಓಡ್ತಿದೆ ರಿಂಗು. 100% ಆಗಿದೆ. ಒಂದು ವ್ಯಕ್ತಿನ ತುಳಿಬೇಕು, ಇವ್ನು 4 ಮೂವಿ ಮಾಡಿದ್ದಾನೆ, ಇವ್ನು ಎದ್ದೇಳಬಾರ್ದು ಅನ್ನೋದು ಈ ಒಂದು ವಿಷಕಂಠ ಇದೆಯಲ್ಲ, ಇದು ಕಲ್ಮಶ ವಿಷಕಂಠ ಇದೆಯಲ್ಲ, ಇದು ತಪ್ಪು ಸರ್. ಮೂವಿ ಮಾಡ್ಬೇಕಂತ ಹೊಸರು ದುಡ್ಡು ಎತ್ಕೊಂಡ್ ಬಂದಾಗ ಅವನು ಬಿಟ್ಟು ಇವ್ನು ಯಾರು, ಇವ್ನು ಬಿಟ್ಟು ಯಾರು ಹೀರೋ ಇಲ್ಲ. ಯಾರಿದಾರ ಸರ್? ಯಾರ ಕೈ ಸಿಗ್ತಾ ಇದಾರೆ ಈಗ? ಯಾರ ಕೈ ಸಿಗ್ತಾರೆ? ದೊಡ್ಡದಾಗ ಇನ್ವೆಸ್ಟ್ ಮಾಡೋ ದೊಡ್ಡದಾಗ ದುಡ್ಡು ಬರ್ತಾ ಇದೆ. ಆಗ ನಿಮ್ ಇಂಡಸ್ಟ್ರಿ ದೊಡ್ಡವರೇ ಬೇಕಂಗಾರೆ, 100 ಕೋಟಿನೇ ಬೇಕಂಗಾರೆ. ಈಗ ಹಳೆ ಮೂವೀಸ್ ಗೆದ್ದಿಲ್ವಾ? ನಾವು ಒಂದು ತಾಯಿ ಎದೆ ಹಾಲು ಕೊಡ್ತಕ್ಕಂಥವ್ರು ನಾವು ಚಿತ್ರರಂಗದವ್ರು. ಕಲ್ಮಶದಿಂದ ಹೊರಟ್ರೆ ಇನ್ನೂ 106 ಜನ ನಿರ್ಮಾಪಕರು ಆಚೆ ಬರ್ಲಿ ಕಾಯ್ತಾ ಇದಾರೆ. ನನಗೆ 7 ಬಿಸ್ನೆಸ್, ಇದೇ ಬಿಸ್ನೆಸ್ ಅಲ್ಲ. ಅಂದ್ರೆ ಚಿತ್ರರಂಗ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬಂದಿರ್ತಕ್ಕಂಥ ವ್ಯಕ್ತಿ ನಾವು. ಇದ್ರಲ್ಲಿ ನಾಳೆ ಬರುತ್ತೋ ಬರಲ್ವೋ ಅದು ಮೇಲೆ ಬಿಟ್ಟಿದ ವಿಷಯ. ಬರ್ಬೇಕಂತ ಮಾಡ್ತೀವಿ, ನಾಳೆ ಬಗ್ಗೆ ಥಿಂಕ್ ಮಾಡೋ ವ್ಯಕ್ತಿ ನಾನಲ್ಲ, ಇವತ್ತಿನ ಬಗ್ಗೆ ಥಿಂಕ್ ಮಾಡೋ ವ್ಯಕ್ತಿ. ಬಡ ಚಿತ್ರರಂಗದಲ್ಲಿ ಈ ಕೆಟ್ಟ ಸಂದೇಶವನ್ನ ಹೋಗ್ಬೇಕು. ಫಸ್ಟ್ ಆಫ್ ಆಲ್ ನಾನು ಪ್ರೇಕ್ಷಕನಾಗಲ್ಲ, ಶಾಸನ ಕೇಳ್ತೇನೆ. ನಾನು ಬಿಫೋರ್ ಎಲ್ಲ ಮಾಡ್ಕೊಂಡಿದ್ದೀನಿ ಸರ್, ಬಟ್ ನಾನೇನೋ ದೊಡ್ಡ ವ್ಯಕ್ತಿ ಮಾಡ್ಕೊಂಡಿದ್ದೀನಿ ಸರ್. ಚಿಕ್ಕ ವ್ಯಕ್ತಿಲಿ ಏನಾಗಬೇಕಂತ ಪ್ರಶ್ನೆ ಹೇಳಿ. ನನಗೆ ನೀವು ಕಾಟ ಕೊಟ್ಟವರು ಇನ್ ಚಿಕ್ಕ ಮನೆ ಮಠ ಮಾರ್ಕೊಂಡ್ಬಂದು ಸಿನಿಮಾ ಮಾಡ್ಬೇಕಂದವ್ರಿಗೆ ಈ ತಕ್ಕ ಉತ್ತರ ಇಲ್ಲ. ನಿಮ್ಗೆ ಮಾಡಕ್ಕಿಂತ ಮುಂಚೆ ಯೋಚನೆ ಮಾಡಿ. ನೀವು ಆಚೆಗೆ ಬಿಡಲ್ಲ ನಿಮ್ಮನ್ನ, ಆಚೆಗೆ ಬಿಡಲ್ಲ ನಿಮ್ಮನ್ನ. ಎಲ್ಲಾ ರಂಗದಲ್ಲೂ ಸರ್, ಆಡಿಯೋ ರಂಗದಿಂದ ಹಿಡಿದು ಡಿಸ್ಟ್ರಿಬ್ಯೂಷನ್ ಇಂದ ಹಿಡಿದು ಎಲ್ಲಾ ರಂಗದಲ್ಲಿ ಕೂಡ ಒಂದು ಹೆಸರೇಳಲ್ಲ. ಒಂದು ದೊಡ್ಡ ಹೀರೋ ಕ್ರಿಯೇಟ್ ಒಂದು ಗ್ರೂಪ್ 4 ಶೋ ಅವನೇ ಕಳಿಸ್ತಾನೆ, 5ನೇ ಶೋ ನೆಗೆಟಿವ್ ಹೊಡಿಸ್ತಾನೆ. ಪ್ರೊಡ್ಯೂಸರ್ ಕಥೆ ಏನು? ಇದು ಕರ್ನಾಟಕದಲ್ಲಿ ಆಗದೆ ಇರ್ಲಿ ಅಂತ ಚಿತ್ರ ನೋಡಿ ರಿವ್ಯೂಸ್ ಕೊಡೋ ದೇವ್ರು ಯಾರೋ? ನೀವು ಯಾರೋ ಮಾಧ್ಯಮಿತರು. ಇವನೇ ಸರ್ ಕೊಡಕ್ಕೆ 400 ರೂಪಾಯಿ ಕೊಟ್ಟು ಇವನ್ ಮಾತು ಕೇಳ್ಬೇಕು ನಾವು. ಇವನ್ ನಮ್ಮನ್ನ ಬ್ರಿಡ್ಜ್ ಮಾಡ್ಲಿಕ್ಕೆ ನಮ್ಮ ತಗೊಂಡೋಗ್ಲಿ ಸೇತುವೆ ಯಾರು? ಮಾಧ್ಯಮಿತರು. ನೀವು ತಾನೇ ರಿವ್ಯೂಸ್ ಕೊಡ್ಬೇಕು. ಅದಕ್ಕಿಂತ ಮುಂಚೆ ಇವನ್ ಕೊಡಿಸ್ಬಿಡೋದು ರಿವ್ಯೂಸ್. ಯಾಕೆ? ಪ್ರೊಡ್ಯೂಸರ್ ಮನ್ನಾಪಡಲ್ಲಿ ಬಂಗಾರ ಇಟ್ಟವನೇ, ಮುತ್ತುಡ್ ಮಗಡಲ್ಲಿ ಇವ್ರು ಕೇಳಿ ಮಾಡ್ಬೇಕಿತ್ತ ನಾವು? ಇದಾಗಬಾರ್ದು ಸರ್. ನೀವು ಮಾರ್ಚ್ 6ನೇ ತಾರೀಕಿಂದ 26 ನೋಡ್ತೀರಾ, ಬಿಲ್ ಪಾಸ್ ಮಾಡ್ಲೇಬೇಕು, ಪ್ರೈವೇಟ್ ಬಿಲ್ ಪಾಸ್ ಮಾಡ್ಲೇಬೇಕು. ಸಂತೋಷ್ ಗೌಡ ಮಾತಾಡಿದ್ರೆ ನಾನು ಬಿಲ್ ಪಾಸ್ ಮಾಡೋಂತ. ಇವನ್ ಯಾರು ಸರ್ ಮಧ್ಯದಲ್ಲಿ ಬಂದು ನಮ್ಮ ಬಗ್ಗೆ ರಿವ್ಯೂಸ್ ಕೊಡ್ಲಿಕ್ಕೆ? ಮಾಡ್ಲಿಕ್ಕೆ ಮಾಧ್ಯಮಿತರಿದ್ದಾರೆ, ಅವ್ರದೇ ಒಂದು ಗುಂಪು, ಇವ್ರದೇ ಒಂದು ಗುಂಪು ನೆಗೆಟಿವ್ ಹೊಡ್ಸುತ್ತೆ. ಅದ್ರ ಮಧ್ಯದಲ್ಲಿ ಏನಾಗ್ಬೋದು ಹೇಳಿ ಸರ್? ಪ್ರೊಡ್ಯೂಸರ್ ಹಾಳಾಗ್ತಾರೆ. ತೆಂಗಿನಕಾಯಿ ಹೊಡಕ್ ಮಾತು ನಾನು ಬೇಕು, ಕುಮ್ಮರ್ ಕೊಡಕ್ ನಾನು ಬೇಡವಾ ಸರ್? ನಾನು KVT ಅಪ್ಲೈ ಮಾಡಿದ್ದೀನಿ, ನಾನು ಕೋರ್ಟಲ್ಲಿ KVT ಅಪ್ಲೈ ಮಾಡಿದ್ದೀನಿ. ನನ್ನ ಮೂವಿಗೆ ಯಾರಾದ್ರೂ ಈ ತರ ಮಾಡಿದ್ರೆ ಕತೆ ಅದ್ ನಾನು ನೋಡ್ಕೊಳ್ಳುತ್ತೆ. ಕಾರಣ ನಮಗೂ ನಿಮ್ಗೆ 2 ಒಂದೇ. ನಾನು ಇದನ್ನ ನೋಡೇ KVTಗೆ ಅಪ್ಲೈ ಮಾಡಿದ್ದೀನಿ. ನಾನು ಯಾಕೆ ಹೇಳಿ? ಕೋಟಿ ಗಟ್ಟಲೆ ದುಡ್ಡು ಹಾಕಿರೋದು ನಾನು, ರಿವ್ಯೂಸ್ ಕೊಡೋದು ಅವನು. ಇದೇ ಕೂಡ ಕತೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತಡವಾಗಿದ್ದಲ್ಲಿ ಕ್ಷಮೆ ಇರಲಿ. ಮೊದಲನೇ ಚಿತ್ರದಿಂದನೂ ಇಲ್ಲಿವರೆಗೂ ನೀವು ತೋರಿಸ್ತಾ ಬರ್ತಿದ್ದಂಥ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ಇದು ಹಯಗ್ರೀವ ನನ್ನ 5ನೇ ಚಿತ್ರ. ಇದೇ ಫೆಬ್ರವರಿ 27ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಇಲ್ಲಿವರೆಗೂ ನಾವು ನಮ್ಮ ಜನಕ್ಕೆ ತಲುಪಿಸೋದ್ರಲ್ಲಿ ನಿಮ್ಮ ಮುಖಾಂತರ ನಾವು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದೀವಿ ಅನ್ನೋ ನಮಗೆ ಖುಷಿ ಇದೆ. ಅದಕ್ಕೆಲ್ಲ ಕಾರಣಕರ್ತರು ನೀವೇ. ಸೊ ಅದಕ್ಕೆ ಮೊದಲನೇ ಧನ್ಯವಾದಗಳನ್ನ ಇಷ್ಟಪಡ್ತೀನಿ. ಹಾಗೆಯೇ ಹಯಗ್ರೀವ ನಮ್ಮ ಮಂಜು ಸರ್ ಸಿನಿಮಾ ಮಾಡಬೇಕು, ಇದು ಈ ಕತೆ ಕೇಳಿ ನೋಡು ಅಂತ ನಾನು ಫೋನ್ ಮಾಡಿ ಹೇಳಿದ್ರು. ಸೊ ಇವ್ರಿಗೂ ನಮ್ಮ ಹೊಸ ನಿರ್ದೇಶಕರು. ಸೊ ಕತೆ ಕೇಳಿದಾಗ ವಿಭಿನ್ನವಾಗಿದೆ, ಪೊಲೀಸ್ ಕಾಪ್ಟರ್ ಅಲ್ವಾ, ಸೊ ಇದಕ್ಕೊಂಚೂರು ಮೆಚುರಿಟಿ ಬೇಕು ಕ್ಯಾರೆಕ್ಟರ್ ಮಾಡೋಕ್ಕೆ ಅಂದಾಗ, ಇಲ್ಲ ಸರ್ ನೀವು ಒಂದ್ಸತಿ ಕತೆ ಕೇಳಿ ನರೇಶನ್ ಆದರು. ನಾನು ಮಂಜು ಸರ್ ಹೇಳಿದೆ, ಸರ್ ಇದೊಂಚೂರು ಆಗಲ್ವಾ, ತೂಕ ಇದೆ, ವೇಟೇಜ್ ಇದೆ ಕ್ಯಾರೆಕ್ಟರ್ ಅಂತ. ಇಲ್ಲ ಇದು ಫಸ್ಟ್ ಫುಲ್ ನರೇಶನ್ ಮಾಡಿದ್ರು, ಆಮೇಲೆ ನಿಮ್ಗೆ ಡಿಸೈಡ್ ಮಾಡೋದು. ಸೊ ಸರಿ ಆಯಿತು, ನರೇಶನ್ ಫುಲ್ ಕೇಳಿದ್ಮೇಲೆ ಗೊತ್ತಾಯಿತು ಇದೊಂದು ಡ್ಯುಯಲ್ ಶೇಡ್ ಇರೋ ಕ್ಯಾರೆಕ್ಟರ್. ಆಮೇಲೆ ಹಯಗ್ರೀವ ಅಂದಿದ ತಕ್ಷಣ ಕಂಪ್ಲೀಟ್ ಮೈಥಾಲಜಿಗಂತೂ ಹೋಗಲ್ಲ, ಆಗಿನ ಪುರಾತನದಲ್ಲಿರುವಂಥ ಆ ಒಂದು ಅಂಶನ ಎತ್ಕೊಂಡು ಇವತ್ತಿನ ಈ ಹೀರೋ ಕ್ಯಾರೆಕ್ಟರ್ ಬ್ಲೆಂಡ್ ಮಾಡಿ ಸ್ವಲ್ಪ ಇವತ್ತು ಪ್ರಸ್ತುತ
ನಮ್ಮ ಸೊಸೈಟಿ ನಡೆಯುವಂಥ ಕೆಲವು ಘಟನೆಗಳನ್ನ ಜನಕ್ಕೆ ಗೊತ್ತಿದೆ, ಬಟ್ ಅದನ್ನು ವಿಜುವಲೈಸೇಷನ್ ನೋಡಿಲ್ಲ, ಮೆಡಿಕಲ್ ಮಾಫಿಯಾ ಬಗ್ಗೆ ಎಲ್ಲ. ಸೊ ಅದನ್ನ ಬೇರೆ ರೀತಿ ಹೇಳಕೊಟ್ಟಿದ್ದಾರೆ ನಿರ್ದೇಶಕರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಕತೆ ಹೇಳೋದ್ರಲ್ಲಿ ಕೆಲವರು ಚೆನ್ನಾಗಿರ್ತಾರೆ, ಎಕ್ಸಿಕ್ಯೂಷನ್ ಫೇಲ್ ಆಗ್ತಾರೆ, ಬಟ್ ಇಲ್ಲ ನಮ್ಮ ರಘುವರು ತುಂಬಾ ಅದ್ಭುತ ಮಾಡ್ಕೊಂಡಿದ್ದಾರೆ. ತುಂಬಾ ಖುಷಿ ಆಯ್ತು. ಅದ್ರ ತಕ್ಕನಂಗೆ ನಮ್ಮ ಮಂಜು ಸರ್ ಸಿನಿಮಾಗೆ ಏನು ಬೇಕೋ ಎಲ್ಲೂ ಕುಂದುಕೊರದೆ ಇದ್ದಂಗೆ 1:10 ಖುಷಿಯಾಗಿ ಮಾಡೋಪ್ಪ ನೀವು, ನಂಗೆ ಕಂಟೆಂಟ್ ಬೇಕು. ಯಾಕಂದ್ರೆ ಅವ್ರು ಈಸ್ ಅ ಪ್ಯಾಷನೇಟ್ ಸಿನಿಮಾ ಲವರ್, ತುಂಬಾ ಸಿನಿಮಾ ನೋಡ್ತಾರೆ ಯಾವಾಗೂ. ಸೊ ಅದರಿಂದ ತುಂಬಾ ಅದ್ಭುತವಾಗಿ ಆ ಕತೆಗೆ ಏನು ಬೇಕೋ ಅದನ್ನ ನೆರವೇರಿಸ್ಕೊಟ್ಟಿದ್ದಾರೆ. ನಮ್ಮ ಸಂಜನಾ ಅವರು ಈಸ್ ಅ ವೆರಿ ಗುಡ್ ಕೋ ಸ್ಟಾರ್ ಟು ವರ್ಕ್ ವಿತ್. ತುಂಬ ಅದ್ಭುತ ಮಾಡಿದ್ದಾರೆ ಐಶ್ವರ್ಯನ ಕ್ಯಾರೆಕ್ಟರ್. ಹಾಗೆ ನಮ್ಮ ಜೋಡಾ ಸ್ಯಾಂಡಿ ಅವ್ರ ಮ್ಯೂಸಿಕ್ ಆಗಿರ್ಬೋದು, ನಮ್ಮ ಗಿರಿ ಸರ್ ಎಸ್ಪೆಷಲಿ DOP ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಗೆ ಇಡೀ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ, ತಾರಾಗಣ ಇದೆ, ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ಅವ್ರಿಗೂ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಎಕ್ಸಿಕ್ಯೂಟಿವ್ಸ್ ಸರು, ಹಾಗೆ ನಮ್ಮ ಮದಗಜ ಮಹೇಶ್ ಅವರು ತುಂಬ ದೊಡ್ಡ ಪಾತ್ರ ವಹಿಸಿದ್ದಾರೆ ನಮ್ಮ ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಗೋದಕ್ಕೆ. ಸೊ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸರ್. ಇಲ್ಲ ಸರ್, ಆ್ಯಕ್ಚುಲಿ ಅಣ್ಣನೇ ಕಳಿಸ್ಕೊಟ್ಟಿದ್ದೆ, ಅಕ್ಕ ನಾವು ನೀವು ರಿಲೀಸ್ ಮಾಡ್ಕೊಡ್ಬಾ ಅಂತ. ಯಾಕಂದರೆ ಪ್ರತಿಯೊಂದು ಸಿನಿಮಾಗೂ ಯಾವ್ದಾದ್ರು ಒಂದು ರೂಪದಲ್ಲಿ ನನಗೆ ಯಾವ್ದಾದ್ರು ಇದು ಮಾಡ್ಕೊಡ್ತಾ ಇದ್ರು ಅಷ್ಟೇ. ಸೊ ಹೋಗಿ ಹೇಳಿದಾಗ ಅಣ್ಣವ್ರನ್ನ ಅಕ್ಕನ ಹೇಳಿದ್ರು, ನೀವು ಮಾಡ್ಕೊಡ್ಬಾ ಅಂತ, ಅದಕ್ಕೆ ಅಕ್ಕ. ಹೌದು, ಇಲ್ಲ ಸರ್, ಪಾಪ ಅವರು ತುಂಬ ಕಾದ್ರು. ಅವ್ರಿಗೂ ನಾನು ಹೇಳಿದೆ, ನಾನೇ ತುಂಬ ಕಾಯಿಸಿದೆ ಆ್ಯಕ್ಚುಲಿ ಮಂಜು ಸರ್. ಬಟ್ ಆಮೇಲೆ ನಾನೇನು ಸರ್, ಅವ್ರದ್ದು ಇನ್ನೊಂದು ಸಿನಿಮಾ ಬಿಡುಗಡೆ ಇದೆ ಮಂಜು ಸರ್ ಅವ್ರದ್ದು, ಗಣೇಶ್ ಅವ್ರದ್ದು ಅಂತ. ಸೊ ಅದಕ್ಕೆ ಬೇಡ ಸರ್, ಮಾಡ್ಬಿಡೋಣ. ಸರಿ ಸರ್, ಆಯ್ತು ಒಂದು ಮಾಡೋಣ. ದರ್ಶನ ಇಲ್ಲ ನಿನ್ನ ಸಿನಿಮಾ ಕೆಲಸ ನಿಲ್ಲಿಸ್ಬೇಡ, ಫಸ್ಟ್ ನೀನು ಸಿನಿಮಾ ಮುಗಿಸ, ಆಮೇಲೆ ಬೇರೆದೆಲ್ಲ ನೋಡೋಣ ಅನ್ಸುತ್ತೆ ಸರ್. ಅದೇ ಕೆಲಸದೇ ಅನ್ಕೋದಾಯ್ತು, ಯಾಕೆ ಹಿಂಗೆ ಆಗ್ತದೆ ಪೊಲೀಸರು ಅಂತ. ಬಟ್ ಅವಾಗ ಗೊತ್ತಾಯ್ತು ಅನ್ಸೋದಕ್ಕೆ ಯೂಶ್ವಲ್ ಆಟೋಬಿಟಿ ತುಂಬ ಚೆನ್ನಾಗಿದೆ ಸರ್. ಅದೇ ಕಂಪ್ಲೀಟ್ ಇಡೀ ಸಿನಿಮಾ ಒಂದು ಕಾಂಪ್ಯೂಟರ್ಸ್ ಹಾಕಿರಲ್ಲ, ಎಲ್ಲೋ ಒಂದು 5-6 ಸೀನ್ಸ್ ಮಾತ್ರ ಕಾಂಪ್ಯೂಟರ್ಸ್ ಹಾಕೋದು.